ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 17/8/2026ರಿಂದ 23/8/2026 ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಈ ವಾರ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ವಾರದಲ್ಲಿ ಏನಾದರೂ ಗ್ರಹಗಳ ಸ್ಥಾನಮಾನ ಬದಲಾವಣೆ ಇದೆಯಾ ಅಂತಂದರೆ, ಬುಧ ಗ್ರಹ ಇದೇ ತಿಂಗಳ 22ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಉಳಿದೆಲ್ಲ ಗ್ರಹಗಳ ಸ್ಥಾನಮಾನ ಅಂತ ನೋಡಕ್ಕೆ ಬಂದಾಗ, ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ದರೆ ಮೀನ ರಾಶಿನಲ್ಲಿ ಶನಿ ಸ್ಥಿತನಾಗಿರ್ತಾನೆ. ಹಾಗೆ ಮಿಥುನ ರಾಶಿನಲ್ಲಿ ಕುಜಗ್ರಹ ಸ್ಥಿತನಾಗಿದ್ದರೆ ಕಟಕ ರಾಶಿನಲ್ಲಿ ಗುರು ಮತ್ತು ಬುಧ ಗ್ರಹಗಳು ಸ್ಥಿತವಾಗಿರುತ್ತೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಹಾಗೂ ಸೂರ್ಯ ಗ್ರಹ ಸ್ಥಿತನಾಗಿದ್ದರೆ ಕನ್ಯಾ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿರುತ್ತೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಈ ವಾರ ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು ಈ ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ. ಸೊ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟೇ ಖರ್ಚಿಂದನೇ ಮಾಡ್ಕೊಳ್ಳಿ. ಯಾರು ಸಾಲ ಸೋಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಭಕ್ತಿ ಭಾವನೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಆಡಂಬರಕ್ಕಿಂತ ಭಕ್ತಿ ತುಂಬ ಮುಖ್ಯ ಆಗಿರುತ್ತೆ. ಸೊ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಆಶಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ನೋಡಿ, ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ. ಅಂದರೆ ಇಷ್ಟು ದಿವಸ ಸ್ವಲ್ಪ ಕಾನ್ಫಿಡೆಂಟ್ ಕಮ್ಮಿ ಆಗಿತ್ತಲ್ವ, ಏನು ಖರ್ಚು ಜಾಸ್ತಿ ಆಗ್ತಿತ್ತಲ್ಲ, ಇವಾಗ ಸ್ವಲ್ಪ ಧೈರ್ಯ ಜಾಸ್ತಿ. ನನ್ನ ಕೈಲಿ ಆಗುತ್ತೆ, ನಾನು ಏನು ಕೆಲಸ ಬೇಕಾದರೂ ಮಾಡ್ತೀನಿ ಅನ್ನೋ ಅಂತ ಒಂದು ಎಬಿಲಿಟಿಗೆ ಬರುತ್ತೆ. ಆದರೆ ಸ್ವಲ್ಪ ಸೋದರ ಸಂಬಂಧದಲ್ಲಿ ಒಂಚೂರು ಜಗಳಗಳನ್ನ, ಅಂದರೆ ನಿಮ್ಗಿಂತ ಚಿಕ್ಕವ್ರು ಯಾರಾದರೂ ಇದ್ದರೆ ಅವ್ರ ಜೊತೆಲಾಗಿರ್ಬೋದು, ಸ್ನೇಹಿತರ ಜೊತೆಲಾಗಿರ್ಬೋದು, ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು, ಜಗಳಗಳಾಗುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಖರ್ಚು ಜಾಸ್ತಿ, ವಿಪರೀತವಾದ ಖರ್ಚು ಏನಿತ್ತು, ಗುರುಗ್ರಹದ ಒಂದು ದೃಷ್ಟಿ 12ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಖರ್ಚು ಕ್ರಮೇಣವಾಗಿ ಸ್ವಲ್ಪ ರೆಡ್ಯೂಸ್ ಆಗಿರುತ್ತೆ. ಖರ್ಚು ಕಂಪ್ಲೀಟಾಗಿ ನಿಂತೋಗಲ್ಲ, ಖರ್ಚಲ್ಲಿ ಸ್ವಲ್ಪ ರೆಡ್ಯೂಸ್ ಆಗಿರುತ್ತೆ ಅಷ್ಟೇನೆ. ಇನ್ನು ಕೆಲಸದ ಅವಕಾಶಗಳು ನಿಮ್ಮನ್ನು ಚೆನ್ನಾಗಿ ಹುಡ್ಕೊಂಡು ಬರ್ತಾ ಇರುತ್ತೆ. ಅದನ್ನು ತಗೊಂಡು ನೀವು ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಿಮಗೆ ನೋಡಿ, 2ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ ನಿಮ್ಮ 6ನೇ ಮನೆಯಲ್ಲಿ ಸ್ಥಿತವಾಗಿರೋದ್ರಿಂದ ನೀವೆಲ್ಲಾದರೂ ಬ್ಯಾಂಕ್ಗೆ ಲೋನ್ಗೆ ಏನಾದರೂ ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು, ಅಥವಾ ಯಾವುದಾದ್ರೂ ಮೂಲಗಳಿಂದ ನಿಮಗೆ ಸಾಲ ಸಿಗುವಂಥದ್ದಾಗಿರ್ಬೋದು. ಸಾಲಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಆರೋಗ್ಯ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸುಖ ಸ್ಥಾನದಲ್ಲಿ ಗುರು ಇದ್ದಾನೆ, ಅದೇ ಜಾಗದಲ್ಲಿ ಬುಧ ಗ್ರಹನೂ ಕೂಡ ಸ್ಥಿತನಾಗಿದ್ದಾನೆ. ಸೊ ನಿಮ್ಗೇನಾದರೂ ವಾಹನ ತಗೋಬೇಕು ಅಥವಾ ಆಸ್ತಿ ತಗೋಬೇಕು, ಈ ರೀತಿ ಯಾವುದಾದ್ರೂ ಮನಸ್ಸಲ್ಲಿ ಆಸೆಗಳಿತ್ತು ಅಂತಂದರೆ ಕ್ರಮೇಣವಾಗಿ, ಅಂದರೆ ತುಂಬ ನಿಧಾನಗತಿನಲ್ಲಿ ಸಾಗುತ್ತೆ ಕೆಲಸ, ತುಂಬ ಬೇಗ ಆಗೋದಿಲ್ಲ. ಬಟ್ ಗುರುವಿನ ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗೆ ಗುರು ದೃಷ್ಟಿ 8ನೇ ಮನೆ ಮೇಲೆ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಏನೇ ಬಂದರೂ ಕೂಡ ಗುರು ದೃಷ್ಟಿ ಇರೋದ್ರಿಂದ ನಿಮ್ಮ ಆರೋಗ್ಯ ಕಂಪ್ಲೀಟಾಗಿ ನಿಮಗೆ ಅನಾರೋಗ್ಯ ಪರಿಸ್ಥಿತಿನ ಸರಿ ಮಾಡಿಕೊಡ್ತಾನೆ. ಅಲ್ದಿರ ಅಥವಾ ಯಾವ್ದಾದ್ರು ಒಳ್ಳೆ ಮೆಡಿಸಿನ್ ಸಿಗುವಂಥದ್ದಾಗಿರ್ಬೋದು, ಅಥವಾ ಒಳ್ಳೆ ವೈದ್ಯರು ಸಿಗುವಂಥದ್ದಾಗಿರ್ಬೋದು, ಈ ರೀತಿಯಲ್ಲಿ ಕೆಲವೊಂದು ಬದಲಾವಣೆ ಖಂಡಿತ ನಿರೀಕ್ಷೆ ಮಾಡ್ಬೋದು. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಏನು ನಿಮ್ಮ ಸಂಗಾತಿ ಯಾರಿರ್ತಾರೆ ಅವರ ಆರೋಗ್ಯದಲ್ಲಿ ಏನಾದರೂ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏನಾದರೂ ಆರೋಗ್ಯ ಸಮಸ್ಯೆ ಬಂತು ಅಂದರೆ ಮೊದಲೇ ಅದನ್ನು ತೋರಿಸಿ ಪ್ರಿಕಾಷನ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ನಿಮಗೆ ನೋಡಿ, ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಯಾಕಂದರೆ ತುಂಬ ದಿವಸಗಳಿಂದ ನಾವು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಯಾಕಂದರೆ ಕೇತುವಿನ ಸ್ಥಾನಮಾನ ಆ ರೀತಿ ಇರೋದ್ರಿಂದ ನಿಮಗೆ ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳು ಕಾಣಿಸೋವಂಥದ್ದು, ಅಥವಾ ಅವ್ರಿಗೇನೋ ಒಂದು ಸ್ವಲ್ಪ ಅವ್ರಿಗೇನು ಏಳಿಗೆ ಆಗ್ತಿಲ್ಲ ಅಂತನೋ, ಅಥವಾ ಏನಾದರೂ ಒಂದು ಸಮಸ್ಯೆಯಿಂದ ನಿಮ್ಮ ಮನಸ್ಸಿಗೆ ಕೆಲವು ನೋವಾಗೋದನ್ನ ನೋಡಬೇಕಾಗಿ ಬರುತ್ತೆ. ಆದರೆ ಸೂರ್ಯ ತನ್ನ ಸ್ವಕ್ಷೇತ್ರದಲ್ಲಿ ಅದೇ 5ನೇ ಮನೆಗೆ ಕೂತ್ಕೊಂಡಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು, ಅಥವಾ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ಸರಾಗವಾಗಿ ಆಗುವಂಥದ್ದಾಗಿರ್ಬೋದು, ಅಥವಾ ಮೇಲಧಿಕಾರಿಗಳಿಂದ ಯಾವುದಾದ್ರೂ ಒಳ್ಳೆ ಕೆಲಸಗಳಾಗುವಂಥದ್ದಾಗಿರ್ಬೋದು, ಇದೆಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮ್ಮ ಕೆಲಸದಲ್ಲೂ ಕೂಡ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರ, ಏನಾದರೂ ಕೆಲವು ಚೇಂಜಸ್ ಮಾಡುವಂಥದ್ದು, ಯಾವುದಾದ್ರೂ ಲಕ್ಸುರಿ ಐಟಮ್ಸ್ ತರುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಕೆಲವೊಂದು ಎನ್ವಿರಾನ್ಮೆಂಟಲ್ಲಿ ಏನಾದರೂ ಹೊಸ ಚೇರ್ಸ್ ತೊಗೊಂಡು ಬರೋದು, ಟೇಬಲ್ಸ್ ತೊಗೊಂಡು ಬರೋದು, ಈ ರೀತಿ ಯಾವುದಾದ್ರೂ ಒಂದು ಚೇಂಜಸ್ನ ಕೂಡ ನಿಮ್ಮ ಆಫೀಸ್ಗಳಲ್ಲಿ ನೀವು ನೋಡಬಹುದು. ಏನೋ ಹೊಸದು ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಅಲ್ವಾ ಅನ್ನೋ ಏನೋ ಒಂದು ಹೊಸತನನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದಾಗ ನೋಡಿ, ಪರಿಹಾರವಾಗಿ ಮೊದಲನೇದು ನಿಮ್ಮ
ರಾಶಾಧಿಪತಿ ಆಗಿರುವಂತಹ ಕುಜಗ್ರಹದ ಆರಾಧನೆ ಜಾಸ್ತಿ ಮಾಡ್ಕೋಬೇಕು. ಅಂದರೆ ಹನುಮಾನ್ ಚಾಲೀಸ ಪ್ರತಿದಿನ ಓದ್ಕೊಳ್ಳೋದಾಗಿರ್ಬೋದು, ಕೇಳೋವಂಥದ್ದಾಗಿರ್ಬೋದು, ಇದನ್ನು ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೋಡ್ಬೋದು. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕಣಗಲ ಹೂವನ್ನ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದನೂ ಕೂಡ ನಿಮಗೆ ಬರುವಂತಹ ಮೇಜರ್ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ರೆಡ್ಯೂಸ್ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಾಧಿಪತಿನೇ ನಿಮ್ಮ 5ನೇ ಮನೆಯಲ್ಲಿ ಸ್ಥಿತನಾಗಿ ಕುತ್ಕೊಂಡಿದ್ದಾನೆ. ಅಂದರೆ ಭಾಗ್ಯಸ್ಥಾನ ಅಂದರೆ ನಿಮ್ಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುತ್ಕೊಂಡಿದ್ರು ಕೂಡ ಒಳ್ಳೆ ಅಭಿವೃದ್ಧಿ, ಹಣಕಾಸಿನ ಒಂದು ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಾಗೋದು ಎಲ್ಲನೂ ನೋಡ್ಬೋದು. ಆದರೆ ಆರೋಗ್ಯ ಸಮಸ್ಯೆಗಳ ಕಾಡೋಕ್ಕೆ ಶುರುವಾಗುತ್ತೆ, ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಆರೋಗ್ಯ ಸಮಸ್ಯೆ ಅಂದರೆ ಹೆಣ್ಮಕ್ಳಿಗಾದರೆ ಯುಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಗಂಡು ಮಕ್ಳಿಗಾದರೆ ಏನಾದರೂ ಗುಪ್ತಾಂಗಗಳಲ್ಲಿ ಕೆಲವು ಸಮಸ್ಯೆಗಳು ಕಾಡುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮನೇಲಿ ಹೆಣ್ಮಕ್ಳಲ್ಲಿ ಆ ಹೆಣ್ಮಕ್ಳ ಆರೋಗ್ಯಗಳು ಕೆಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಅಂಥದ್ದು ಏನಾದರೂ ಆಯಿತು ಅಂದರೆ ಮೊದಲೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ ತಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ನಿಮಗೆ 2ನೇ ಮನೆಯಲ್ಲೇ ಕುಜ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಫ್ಯಾಮಿಲಿನಲ್ಲಿ ಜಗಳಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಫಿನಾನ್ಷಿಯಲ್ ಇನ್ಕಮ್ ತುಂಬ ಚೆನ್ನಾಗಿದ್ರೂ ಕೂಡ ಖರ್ಚು ಅಷ್ಟೇ ಇರುತ್ತೆ. ಯಾಕಂದರೆ 12ನೇ ಮನೆ ಅಧಿಪತಿ ಬಂದು 2ನೇ ಮನೆ ಕೂತ್ಕೊಂಡಿದ್ದಾನೆ, ಖರ್ಚು ಕೂಡ ಜಾಸ್ತಿ ಇರುತ್ತೆ. ಏನಾದರೂ ಹೊರದೇಶಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ಸ್ ಏನಾದರೂ ಇತ್ತು ಅಂದರೆ ಹೊರದೇಶಗಳಿಗೆ ಹೋಗುವಂಥದ್ದಾಗಿರ್ಬೋದು. ಈ ರೀತಿಯಾದ ಕೆಲವೊಂದು ನೀವು ಏನು ಪರಿಸ್ಥಿತಿ ನಿಮಗೆ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಮನೆಯಲ್ಲಿ ಮಾತ್ರ ನೀವು ಏನೇ ಮಾತಾಡಬೇಕಾದ್ರೂ ತುಂಬ ಕೇರ್ಫುಲ್ ಆಗಿರಬೇಕು. ನೀವೇನು ಜಗಳ ಆಡಬೇಕು ಅಂತ ಆಡೋದಿಲ್ಲ, ಏನೋ ಹೇಳಕ್ಕೆ ಹೋಗ್ತೀರಾ, ಅದನ್ನೇನೋ ಅರ್ಥ ಮಾಡಿಕೊಂಡು ದೊಡ್ಡ ಜಗಳಗಳು ಮಾಡ್ಕೊಳ್ಳೋದು ಫ್ಯಾಮಿಲಿನಲ್ಲಿ, ಈ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ನಿಮಗೆ ನೋಡಿ, ಗುರು ಮತ್ತು ಬುಧ ಗ್ರಹಗಳು ಎರಡೂ ಕೂಡ 3ನೇ ಮನೆಯಲ್ಲಿ ಸ್ಥಿತವಾಗಿರೋದ್ರಿಂದ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ಜನಗಳ ಮಧ್ಯದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮಾತೇ ಒಂದು ಬೆಲೆ ಬರುವಂಥ ಒಂದು ಸಮಯ ಇದಾಗಿರುತ್ತೆ. ಸ್ವಲ್ಪ ಪರಿಶ್ರಮ ಪಟ್ಟರೆ ಖಂಡಿತವಾಗ್ಲೂ ಗೆಲುವು ನೋಡುವಂಥ ಒಂದು ಸಮಯ ಇದಾಗಿರುತ್ತೆ. ಇನ್ನು ನಿಮಗೆ 4ನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಗ್ರಹಗಳಿರೋದ್ರಿಂದ ತಾಯಿ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲದೆ ಹೋದರೂ ಕೂಡ ಸೂರ್ಯ ಇರೋದ್ರಿಂದ ಆರೋಗ್ಯಕ್ಕೆ ಏನಾದರೂ ಒಂದು ನಿಮಗೆ ಒಂದು ಪ್ರಿಕಾಷನ್ ಅನ್ನೋದನ್ನ ಖಂಡಿತವಾಗ್ಲೂ ತೊಗೊಂಬಂದು ಕೊಡ್ತಾನೆ. ನೀವೇನಾದರೂ ಯಾವುದಾದ್ರು ಜಾಗ ತೊಗೊತಾ ಇದ್ದೀರಾ ಅಂತಂದರೆ ಅದಕ್ಕೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಈಸಿಯಾಗಿ ಆಗುತ್ತೆ. ಮೇಲಧಿಕಾರಿಗಳಿಂದ ಕೆಲವು ಸಹಾಯಗಳಾಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಒಂದು ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಕೆಲಸದ ಅಭಿವೃದ್ಧಿನೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಮೂಲಗಳಿಂದ ಒಳ್ಳೆ ಕೆಲಸದ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರೋದು. ನೀವು ಶ್ರಮ ವಹಿಸಿ ಏನಾದರೂ ಕೆಲಸ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟನ್ನು ನೋಡುವಂಥ ಒಂದು ಒಳ್ಳೆ ಸಮಯ ಇದಾಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ಮೊದಲನೇದಾಗಿ ನೀವು ಶನಿಗೆ ಶುಕ್ರ ಗ್ರಹದ ಒಂದು ಆರಾಧನೆ ಮಾಡ್ಕೊಳ್ಳುವಂಥದ್ದು. ಅಂದರೆ ಪ್ರತಿದಿನ ಲಕ್ಷ್ಮೀ ಅಷ್ಟೋತ್ರ ಆಗಿರ್ಬೋದು, ಕನಕದಾರ ಸ್ತೋತ್ರ ಆಗಿರ್ಬೋದು, ಇದನ್ನು ಯಾವಾಗಲೂ ಕೇಳ್ಕೊಂಡು ಬರುವಂಥದ್ದು. ಶುಕ್ರವಾರದ ದಿವಸ ಲಕ್ಷ್ಮಿಯ ಪೂಜೆ ತುಂಬ ಚೆನ್ನಾಗಿ, ಅಂದರೆ ಮಲ್ಲಿಗೆ ಹೂವು, ಸಂಪಿಗೆ ಹೂವು ಮತ್ತು ಕಮಲದ ಹೂವುಗಳನ್ನ ಹಾಕಿ ಲಕ್ಷ್ಮೀ ಪೂಜೆನ ಚೆನ್ನಾಗಿ ಮಾಡ್ಕೊಳ್ಳೋದು. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇನ್ನೊಂದಷ್ಟು ಅಭಿವೃದ್ಧಿನ ಖಂಡಿತವಾಗ್ಲೂ ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಬುಧ ಗ್ರಹ 2ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ತದನಂತರ 3ನೇ ಮನೆಗೆ ತನ್ನ ಪತನ ಬದಲಾಯಿಸ್ತಾನೆ. ಏನೇ ಆದರೂ ಕೂಡ ಬುಧ ಗ್ರಹ ಆವಾಗವಾಗ ಕಂಬಸ್ಟ್ ಆಗೋದಾಗಿರ್ಬೋದು, ರೆಟ್ರೋಗ್ರೇಡ್ ಆಗಿರೋದಾಗಿರ್ಬೋದು ಯಾವಾಗಲೂ ಆಗ್ತಾ ಇರುತ್ತೆ. ಸ್ವಲ್ಪ ಅಸ್ಥಿರತೆಯೂ ಜಾಸ್ತಿ ನಿಮ್ಮ ರಾಶಿಯವರಾಗಿರೋದ್ರಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಯಾವಾಗಲೂ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಮನಸ್ಥಿತಿನೂ ಹಾಗೆ, ಇವಾಗ ತೊಗೊಂಡಿದ್ದ ಡಿಸಿಷನ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ತೊಗೊಳಕ್ಕಾಗಲ್ಲ. ಅಯ್ಯೋ ಬಿಡು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನೋದು ಅಂದ್ಕೊಳ್ಳೋದು. ಎಲ್ಲೋ ಹೋಗಬೇಕು ಅಂದ್ಕೊಂಡಿರ್ತೀರಾ, ಅಯ್ಯೋ ಬಿಡು ನಾಳೆ ಹೋಗೋಣ ಅಂತ ಅಂದ್ಕೊಳ್ಳೋದು. ಈ ರೀತಿ ಕೆಲವೊಂದು ಬದಲಾವಣೆನ ಮಾಡ್ಕೊತಾ ಇರ್ತೀರ. ಹಾಗೆ 2ನೇ ಮನೆಯಲ್ಲಿ ಗುರುಸ್ಥಿತನಾಗಿರೋದ್ರಿಂದ ಗುರುಬಲ ಬಂದಿದೆ. ಏನಾದರೂ ಶುಭ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಆದರೆ ಕುಜಗ್ರಹ ನಿಮಗೆ ಲಗ್ನದಲ್ಲಿ 11ನೇ ಮನೆ ಅಧಿಪತಿ ಆಗಿದ್ರೂ ಕೂಡ ಆ ಥರದ ನಿರ್ಧಾರಗಳನ್ನ ಜಾಸ್ತಿ ತೊಗೋತೀರಾ. ನೀವು ಏನು ಕೆಲಸಕ್ಕೆ ಕೈ ಇಟ್ಟರು ಸಕ್ಸಸ್ ಅಂತೂ ಆಗ್ತಾ ಇರುತ್ತೆ, ಆದರೆ ಆ ಥರದ ನಿರ್ಧಾರಗಳನ್ನ ಜಾಸ್ತಿ ತೊಗೊತಾ ಇರ್ತೀರಾ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಏನು ಡಿಸಿಷನ್ ತೊಗೋಬೇಕಾದ್ರೂ ಕೂಡ ಇದು ಕರೆಕ್ಟಾ ಇಲ್ವಾ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ, ಇದನ್ನು ಆಲೋಚನೆ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಹಾಗೆ ಕೆಲವೊಂದು ಆ ಥರದ ನಿರ್ಧಾರ ಅಂದರೆ ಎಲ್ಲ ಹೊರಗಡೆ ಹೋಗಬೇಕು, ಸ್ವಲ್ಪ ಗಾಡಿಗಳನ್ನ ಫಾಸ್ಟಾಗಿ ಓಡಿಸೋದು, ಇದರಿಂದನೂ ಕೂಡ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಆಕ್ಸಿಡೆಂಟ್ಗಳಾಗೋದು, ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಮೈಯಿಂದ ರಕ್ತ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅಂತ ತುಂಬ ಗಾಬರಿ ಆಗೋದು ಬೇಡ. ಇದಕ್ಕೆ ತಕ್ಕ ಒಂದು ಏನು ಪರಿಹಾರನೇ ಸ್ವಲ್ಪ ತಾಳ್ಮೆ ವಹಿಸ್ಕೊಬೇಕಾಗಿರುವಂಥದ್ದು. ಇದನ್ನೊಂದು ನೀವು ಪಾಲನೆ ಮಾಡಬೇಕಾಗತ್ತೆ ಕುಜಗ್ರಹ ಬದಲಾವಣೆ ಆಗೋವರೆಗೂ ಕೂಡ.
ಇನ್ನು ನಿಮಗೆ ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ ನಿಮ್ಮ ಒಳ್ಳೊಳ್ಳೆ ಮನೆಗಳ ಮೇಲೆ ಗುರುವಿನ ದೃಷ್ಟಿ ಬಿದ್ದಿದೆ. ಅಂದರೆ ನಿಮ್ಮ 6ನೇ ಮನೆ ಮೇಲಾಗಿರ್ಬೋದು, ನಿಮ್ಮ 6ನೇ ಮನೆ ಮೇಲಾಗಿರ್ಬೋದು, 8ನೇ ಮನೆ ಮೇಲಾಗಿರ್ಬೋದು, 10ನೇ ಮನೆ ಮೇಲಾಗಿರ್ಬೋದು, ಗುರುವಿನ ದೃಷ್ಟಿ ಇರೋದ್ರಿಂದ ಆ ಭಾವಗಳಲ್ಲಿ ನೀವು ಒಳ್ಳೆ ಒಂದು ಉಪಯೋಗನ ನೋಡ್ಕೋಬೋದು. ಯಾಕಂದರೆ ನಿಮ್ಮ ಕೆಲಸದಲ್ಲಿ ಉದ್ಯೋಗಸ್ಥರು ಯಾರಿರ್ತಾರೆ, ಕೆಲಸದಲ್ಲಿ ಒಳ್ಳೆ ಇನ್ಕಮ್ ಬರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಏನಾದರೂ ಒಂದು ಒಳ್ಳೆ ಸಿಹಿ ಸುದ್ದಿನ ಕೇಳುವಂಥದ್ದಾಗಿರ್ಬೋದು, ಪ್ರಮೋಷನ್ ಸಿಗುವಂಥದ್ದಾಗಿರ್ಬೋದು, ಈ ಥರದ್ದು ಯಾವುದಾದ್ರೂ ಒಂದು ಬದಲಾವಣೆನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಏನು 8ನೇ ಮನೆ ಅಂತ ಬಂದಾಗ ಆರೋಗ್ಯ ಸಮಸ್ಯೆಗಳೇನಾದರೂ ನಿಮಗೆ ಮೊದಲೇ ಇತ್ತು ಅಂತಂದರೆ ಕ್ರಮೇಣವಾಗಿ ಕಮ್ಮಿ ಆಗುವಂಥದ್ದಾಗಿರ್ಬೋದು, ಅದಕ್ಕೆ ತಕ್ಕ ಮೆಡಿಸಿನ್ ಸಿಗುವಂಥದ್ದಾಗಿರ್ಬೋದು, ಇದೆಲ್ಲನೂ ಕೂಡ ನೀವು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು ಉದ್ಯೋಗ ಅವಕಾಶಗಳಾಗಿರ್ಬೋದು, ಕೆಲಸದಲ್ಲಿ ಅಂದರೆ ಬಿಸ್ನೆಸ್ ಮಾಡ್ತೀರ ಅದರ ಆಪರ್ಚುನಿಟೀಸ್ ಆಗಿರ್ಬೋದು, ಎಲ್ಲನೂ ಕೂಡ ಉತ್ತಮ ರೀತಿಯಲ್ಲಿ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಒಟ್ಟಾರೆಯಾಗಿ ನೋಡೋಕೆ ಹೋದಾಗ ಮಿಥುನ ರಾಶಿಯವರಿಗೆ ಆಲ್ಮೋಸ್ಟು ಒಳ್ಳೆದನ್ನ ಜಾಸ್ತಿ ನೀವು ನೋಡ್ತಾ ಇದ್ದೀರಾ, ಕೆಟ್ಟದ್ದು ಸ್ವಲ್ಪ ಕಮ್ಮಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದು ನಾನು ಬುಧ ಗ್ರಹಕ್ಕೆ ನಾನು ಆವಾಗಲೇ ಹೇಳಿದೆ ಚಂಚಲತ್ವ ಜಾಸ್ತಿ ಆಗುತ್ತೆ ಅಂತ. ಸೊ ಈ ಕಾರಣಕ್ಕೋಸ್ಕರ ಪ್ರತಿದಿನವೂ ಕೂಡ ನೀವು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಬುಧವಾರ ದಿವಸ ಹೆಸರು ಕಾಳನ್ನ ಡೊನೇಟ್ ಮಾಡುವಂಥದ್ದು, ಇದನ್ನು ರೆಗ್ಯುಲರಾಗಿ ಮಾಡ್ಕೊಂಡು ಬನ್ನಿ. ಎಂಥ ಸಮಸ್ಯೆ ಬಂದರೂ ಕೂಡ ಅದರಿಂದ ನೀವು ಖಂಡಿತವಾಗ್ಲೂ ಈಚೆ ಕಡೆಗೆ ಬರ್ತೀರಾ. ಇನ್ನು ಕಟಕ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ನಿಮಗೆ ರಾಶಿನಲ್ಲೇ ಗುರು ಮತ್ತು ಬುಧ ಗ್ರಹಗಳ ಒಂದು ಸಂಯೋಗ ಆಗಿದೆ. ಸೊ ಇದೊಂಥರ ಹೆಂಗೆ ಹೇಳಬೇಕು ಅಂತಂದರೆ, ಬುದ್ಧಿವಂತಿಕೆನೂ ತುಂಬ ಜಾಸ್ತಿ ಇರುತ್ತೆ, ಹಾಗೆ ಮನಸ್ಸಿನಲ್ಲಿ ಯೋಚನೆನೂ ತುಂಬ ಜಾಸ್ತಿ ಆಗಿರುತ್ತೆ, ಹಣದ ಅಭಿವೃದ್ಧಿನೂ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ, ಯಾವುದೋ ಮಾನಸಿಕವಾಗಿ ಏನೋ ಚಿಂತೆ ಕಾಡೋದು ಜಾಸ್ತಿ ಆಗಿರುತ್ತೆ, ಹಾಗೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಏನಾದರೂ ನೀವು ಹೊರಗಡೆ ಓಡಾಡ್ತಾ ಇದ್ದೀರಾ ಅಂತಂದರೆ ಆಕ್ಸಿಡೆಂಟ್ಗಳಾಗುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಸ್ಪೀಡ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ 10 ನಿಮಿಷ ಬೇಗನೆ ಮನೆ ಬಿಡಿ. ಯಾಕಂದರೆ ಇದರಿಂದ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಏನಾಗುತ್ತೆ, ನೀವೆಲ್ಲೋ ಹೋಗಬೇಕು ಅಂತಂದಾಗ ಇನ್ನೇನೊಂದು 5 ಮಿನಿಟ್ಸ್ ಇದ್ದಾಗ, ಇನ್ನೇನು 10 ಮಿನಿಟ್ಸ್ ಇದ್ದಾಗ ಮನೆ ಬಿಡ್ತೀರಾ. ಆ ಸ್ಪೀಡ್ನ ಒಂದು ಕವರಪ್ ಮಾಡೋಕ್ಕೋಸ್ಕರ ಹೋಗಿ ಎಲ್ಲೋ ಏನೋ ಮಾಡ್ಕೊಂಡು ಬರೋದು, ಪೆಟ್ ಮಾಡ್ಕೊಂಡು ಬರೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ನಿಮಗೆ ನೋಡಿ, ಶುಕ್ರ ಗ್ರಹ ನಿಮ್ಮ 3ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಮತ್ತು ನಿಮಗೆ ಶುಕ್ರ ಬಂದು 11ನೇ ಮನೆ ಅಧಿಪತಿ ಆಗಿರ್ತಾನೆ. ನಿಮ್ಮ ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಥವಾ ನಿಮಗೆ ಸ್ನೇಹಿತರಾಗಿರ್ಬೋದು, ಅವರಿಂದ ಏನಾದರೂ ಕೆಲವು ಸಹಾಯಗಳಾಗುವಂಥದ್ದು, ಅಥವಾ ಅವರೇನಾದರೂ ಸ್ವಲ್ಪ ಚೆನ್ನಾಗಿ ಆಗ್ತಿದ್ದಾರೆ ಅನ್ನೋದ್ರ ಕಡೆ ಸ್ವಲ್ಪ ನಿಮಗೆ ಖುಷಿ ಜಾಸ್ತಿ ಆಗುವಂಥದ್ದಾಗಿರ್ಬೋದು, ಇದೆಲ್ಲನೂ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ನಿಮ್ಗೇನಾದರೂ ಗೌರ್ಮೆಂಟ್ ಕೆಲಸಗಳಾಗಬೇಕು ಅಂತ, ಯಾಕಂದರೆ 2ನೇ ಮನೆ ಅಧಿಪತಿ 2ನೇ ಮನೆಯಲ್ಲೇ ಇರೋದ್ರಿಂದ ಫಿನಾನ್ಷಿಯಲ್ ಇನ್ಕಮ್ ತುಂಬ ಚೆನ್ನಾಗಾಗಿರುತ್ತೆ. ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ. ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಅದನ್ನು ಕೆಲಸಗಳಾಗಬೇಕಾಗಿತ್ತು ಅಂದರೆ ಆ ಕೆಲಸಗಳು ಸರಾಗವಾಗಿ ಆಗುವಂಥದ್ದು ಎಲ್ಲನೂ ಕೂಡ ನೀವು ಈ ವಾರದಲ್ಲಿ ನಿರೀಕ್ಷೆ ಮಾಡಬಹುದು. ಖಂಡಿತವಾಗ್ಲೂ ಅದಾಗುತ್ತೆ, ನೀವು ಪ್ರಯತ್ನ ಪಡಬೇಕಷ್ಟೇ. ಆದರೆ ಸ್ವಲ್ಪ ಮಾತು ಒಂಚೂರು ಕಠೋರವಾಗಿ ಆಡೋದ್ರಿಂದ ಅಥವಾ ಏನೋ ಸ್ಟ್ರೆಸ್ಸಲ್ಲಿ ಏನೋ ಮಾತಾಡೋದ್ರಿಂದನೂ ಕೂಡ ಮನೆಯಲ್ಲಿ ಒಂದು ಸ್ವಲ್ಪ ವಾತಾವರಣ ಹಾಳಾಗೋದು ಅಂತಂದರೆ, ಸ್ವಲ್ಪ ಅನ್ನೋದು ನಿಮ್ಮ ಮಾತಿನಿಂದ ಏನಾದರೂ ಮನಸ್ಸಿಗೆ ಹರ್ಟ್ ಆಗಿ ನಿಮ್ಮ ಹತ್ರ ಯಾರಾದರೂ ಮಾತು ಬಿಡೋ ಅಂಥದ್ದು, ಅಥವಾ ನೀವೇ ಯಾರ ಹತ್ರ ಆದರೂ ಮಾತು ಬಿಟ್ಬಿಟ್ಟು ಮೌನವಾಗಿ ಇದ್ಬಿಡೋಣ, ಯಾರ ಸವಾಸ ಬೇಡ ಅಂದ್ಕೊಳ್ಳೋದು, ಈ ರೀತಿಯಾದ ಒಂದು ಪರಿಸ್ಥಿತಿ ನಿಮಗೆ ಬಂದುಬಿಟ್ಟಿರುತ್ತೆ. ಜೊತೆಗೆ 5ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಚೆನ್ನಾಗಾಗುತ್ತೆ, ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಾಗುತ್ತೆ, ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಾಗುತ್ತೆ. ಮನೆಯ ವಾತಾವರಣ ಒಟ್ಟಾರೆಯಾಗಿ ನೋಡಬೇಕಂದ್ರೆ ತುಂಬ ಉತ್ತಮವಾದ ಒಂದು ವಾತಾವರಣನ ಖಂಡಿತವಾಗ್ಲೂ ನೀವು ನೋಡಬಹುದು. 8ನೇ ಮನೆಯಲ್ಲಿ ರಾಹು ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಮೊದಲೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋಕೆ ಬಂದಾಗ, ಮೊದಲನೇದಾಗಿ ನೀವು ಪ್ರತಿದಿನ ಮೆಡಿಟೇಷನ್ ಮಾಡೋದೇ ಮೊದಲನೇ ಪರಿಹಾರ ಆಗಿರುತ್ತೆ. ಶಿವನ ಆರಾಧನೆ ಜಾಸ್ತಿ ಮಾಡ್ಕೋಬೇಕು. ಯಾವಾಗಲೂ ಸೋಮವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುತ್ಕೊಂಡು ಧ್ಯಾನ ಮಾಡ್ಕೊಂಡು ಬನ್ನಿ. ಇದೇ ಪ್ರಮುಖವಾದ ಒಂದು ನಿಮಗೆ ರೆಮಿಡಿ ಅಂತ ಹೇಳ್ಬೋದು. ಆದರೆ ಈ ವಾರದಲ್ಲಿ ಏನಂತಂದರೆ ಕುಜನ ಆರಾಧನೆ ಮಾಡ್ಕೊಳ್ಳೋದು. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತೊಗರಿಬೇಳೆನ ದಾನ ಮಾಡಿ. ಯಾವುದಾದ್ರು ನಿರ್ಗತಿಕರಿಗೆ, ನೀಡ್ಫುಲ್ ಪೀಪಲ್ಗೆ ಒಂದು ಅರ್ಧ kgನೋ ಒಂದು 1/4 kg ಅಷ್ಟು ತೊಗೊಂಡೋಗಿ ತೊಗರಿಬೇಳೆನ ತೊಗೊಂಡೋಗಿ ದಾನ ಮಾಡೋದ್ರಿಂದನೂ ಕೂಡ ನಿಮಗೆ ಬರುವಂತಹ ಮೇಜರ್ ಪ್ರಾಬ್ಲಮ್ಸ್ ರೆಡ್ಯೂಸ್ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತಂದರೆ, ನೋಡಿ, ಸಿಂಹರಾಶಿಯವರಿಗೆ ಒಂದು ಕಡೆ ನೆಗೆಟಿವಿಟಿ ಆದರೂ ಇನ್ನೊಂದು ಕಡೆ ಬಹಳಷ್ಟು
ಭಾಳಷ್ಟು ಪಾಸಿಟಿವಿಟಿನ ನೋಡ್ತಾ ಇದ್ದೀರಾ. ಯಾಕೆ ಅಂತಂದರೆ ರಾಶಾಧಿಪತಿ ಲಗ್ನದಲ್ಲಿರೋದ್ರಿಂದ ಈ ವಾರ ಅಥವಾ ಇನ್ನೊಂದು ತಿಂಗಳುಗಳ ಕಾಲನೂ ಕೂಡ ನಿಮಗೆ ತುಂಬ ಒಳ್ಳೆ ಸಮಯ ಆಗಿರುತ್ತೆ. ನಿಮಗೆ ಒಂಥರ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಇರುತ್ತೆ. ಏನು ಕೆಲಸ ಮಾಡೋಕ್ಕೂ ಕೂಡ ಒಂದು ಧೈರ್ಯ ಜಾಸ್ತಿ ಇರುತ್ತೆ, ನೆಮ್ಮದಿ ಜಾಸ್ತಿ ಇರುತ್ತೆ. ಮತ್ತು ಗೌರ್ಮೆಂಟ್ ಉದ್ಯೋಗಿಗಳು, ಯಾಕಂದರೆ ಸಿಂಹ ರಾಶಿನಲ್ಲಿ ಆಲ್ಮೋಸ್ಟ್ ಗೌರ್ಮೆಂಟ್ ಕೆಲಸದವರು ಮತ್ತು ರಾಜಕಾರಣಿಗಳು ಜಾಸ್ತಿ ಇರ್ತಾರೆ, ಅಥವಾ ಉನ್ನತ ಹುದ್ದೆನಲ್ಲಿರುವಂಥವ್ರು, ಸ್ವಂತ ಬಿಸ್ನೆಸ್ ಮಾಡ್ತಿರೋರು ಜಾಸ್ತಿ ಇರ್ತಾರೆ. ಅವರೆಲ್ಲರಿಗೂ ಕೂಡ ಏನೋ ಒಂದು ಯಶಸ್ಸು ಸಿಗುವಂಥ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಈ ಟೈಮಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಯಾವುದಾದ್ರು ಅಧಿಕಾರಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅದೆಲ್ಲದಕ್ಕೂ ಕೂಡ ಸಮಯ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ 17ನೇ ತಾರೀಕಿಗೆ ಸೂರ್ಯ ಬದಲಾವಣೆ ಆಗಿದೆ. ಇದರಿಂದ ಒಳ್ಳೊಳ್ಳೆ ಒಂದು ಏನು ಕೆಲಸಗಳನ್ನ ನೀವು ಮಾಡ್ಕೊಬೋದು. ಆದರೆ ಖರ್ಚು ಮಾತ್ರ ತುಂಬಾ ಖರ್ಚಿರುತ್ತೆ. ಯಾಕೆ ಅಂದರೆ 12ನೇ ಮನೇಲಿ ನಿಮಗೆ ಗುರು ಬುಧ ಕುತ್ಕೊಂಡಿರೋದ್ರಿಂದ ಅಧಿಕವಾದ ಖರ್ಚಾಗ್ತಾ ಇರುತ್ತೆ. ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಒಂದು ಖರ್ಚು ವೆಚ್ಚ ಅನ್ನೋದು ಕೂಡ ಆಗ್ತಾನೆ ಇರುತ್ತೆ ಅಲ್ವಾ. ಹಾಗೆ ಒಂದು ರೀತಿಯಲ್ಲಿ ಖರ್ಚಂತೂ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಇನ್ನು ಭೂಮಿಯಿಂದ ಲಾಭ ಆಗೋದಾಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಿರೋಂಥದ್ದು, ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋವಂಥವ್ರು, ಅಥವಾ ತುಂಬ ದಿವಸಗಳಿಂದ ಯಾವುದಾದ್ರೂ ಕೇಸು ಅದು ಇದು ಏನಾದರೂ ತೊಂದರೆಗಳಾಗಿ ಭೂಮಿಯಿಂದ ತೊಂದರೆಗಳಾಗಿತ್ತು ಅಂದರೆ ಆ ಹಣ ಬರುವಂಥದ್ದಾಗಿರ್ಬೋದು, ಎಲ್ಲದಕ್ಕೂ ಕ್ರಮೇಣವಾಗಿ ಇದು ಉತ್ತಮವಾದ ಒಂದು ಸಮಯ ಇದಾಗಿರುತ್ತೆ. ಹಾಗೆ ಮನೆಯ ವಾತಾವರಣ ಅಂತ ನೋಡಕ್ಕೆ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳಿರುತ್ತೆ. ಲಗ್ನದಲ್ಲೇ ಸೂರ್ಯ ಇರೋದ್ರಿಂದ ಕೋಪ ಜಾಸ್ತಿ ಇರುತ್ತೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ನೀವು. ಯಾಕಂದರೆ ನಿಮಗೆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಆದರೂ ಕೂಡ ಏನೋ ಜಗಳ ಸ್ಟಾರ್ಟ್ ಆಗ್ತಿದೆ ಅಂತಂದಾಗ ನೀವೇ ಸ್ವಲ್ಪ ಮೌನ ವಹಿಸ್ಬಿಟ್ರೆ ಮೇಜರಾಗಿ ಆಗೋ ಪ್ರಾಬ್ಲಮ್ನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ಇನ್ನು ಯಾರೆಲ್ಲ ವರ್ಕರ್ಸ್, ಅಂದರೆ ಯಾವುದನ್ನ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅಧಿಕಾರ ಕೆಲಸದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನ ನೋಡ್ಬೋದು. ಅಂದರೆ ನಿಮ್ಮ ಮೇಲಧಿಕಾರಿಗಳಿಂದ ಏನಾದರೂ ಒಂದು ಒಳ್ಳೆ ಸುದ್ದಿಗಳನ್ನ ಕೇಳುವಂಥದ್ದಾಗಿರ್ಬೋದು, ನಿಮ್ಮ ಜೊತೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸೋವಂಥದ್ದಾಗಿರ್ಬೋದು, ಇದೆಲ್ಲ ನಿರೀಕ್ಷೆ ಮಾಡ್ಬೋದು. ಆರೋಗ್ಯದಲ್ಲೂ ಕೂಡ ಆಗಿರುವಂತಹ ಏರುಪೇರುಗಳು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಮಾಡ್ಕೊಬೇಕಾಗಿರೋ ಪರಿಹಾರಗಳೇನು ಅಂತ ನೋಡಿದಾಗ, ಮೊದಲನೇದಾಗಿ ಸೂರ್ಯ ತುಂಬ ಚೆನ್ನಾಗಿದ್ದಾನೆ. ಪ್ರತಿದಿನ ಸೂರ್ಯ ನಮಸ್ಕಾರ ಹಾಕ್ಕೊಳ್ಳಿ, ಆದಿತ್ಯ ಹೃದಯ ಪಠನೆ ಮಾಡ್ಕೊಳ್ಳಿ, ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಕಡಲೆಕಾಳಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಬುಧವಾರ ದಿವಸ ಹೆಸರು ಕಾಳನ್ನ ಡೊನೇಟ್ ಮಾಡೋದು, ಗುರುವಾರ ದಿವಸ ಕಡಲೆಕಾಳನ್ನ ತೊಗೊಂಡೋಗಿ ಡೊನೇಟ್ ಮಾಡೋದು ಮಾಡ್ಕೊಂಡು ಬರೋದ್ರಿಂದ ಆಗೋ ಮೇಜರ್ ಪ್ರಾಬ್ಲಮ್ನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ಇನ್ನು ಕನ್ಯಾ ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಕನ್ಯಾ ರಾಶಿಯವರಿಗೆ ರಾಶಾಧಿಪತಿ 11ನೇ ಮನೇಲಿ ಕೂತಿದ್ದಾನೆ, ಗುರು 11ನೇ ಮನೆಯಲ್ಲಿದ್ದಾನೆ, ಗುರುಬಲ ಬಂದಿದೆ, ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇರುತ್ತೆ, ಖರ್ಚು ಕೂಡ ಅಷ್ಟೇ ಅಧಿಕವಾಗಿ ಆಗ್ತಾ ಇರುತ್ತೆ. 12ರ ಅಧಿಪತಿ 12ರ ಮನೆಯಲ್ಲೇ ಕೂತ್ಕೊಂಡಿದ್ದಾನೆ. ಜೊತೆಗೆ ಅದೇ ಜಾಗದಲ್ಲಿ ಕೇತುನು ಕೂಡ ಇದ್ದಾನೆ. ಮೊದಲೇ ನಿಮಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಏನಾದರೂ ಒಂದು ಯೋಚನೆಗಳು ಜಾಸ್ತಿ ಆಗ್ತಿತ್ತು, ಇನ್ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಹೆಡ್ಡೇಕ್ ಜಾಸ್ತಿ ಆಗುತ್ತೆ, ಕಣ್ಣುರಿ ಬರುವಂಥದ್ದು, ಇದೆಲ್ಲ ಪ್ರಾಬ್ಲಮ್ಸ್ನ ಎದುರಿಸ್ತಾ ಇರ್ತೀರಾ. ಆದರೆ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ, ರಾಜಕಾರಣಿಗಳಿದ್ದೀರಾ, ಏನು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರೋರಿದ್ದೀರಾ, ಇವರೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸ್ಪೆಷಲಿ ಗೌರ್ಮೆಂಟ್ ಅಧಿಕಾರಿಗಳು, ಏನಾದರೂ ನಿಮಗೆ ಕ್ವೈರೀಸ್ ಬರೋ ಸಾಧ್ಯತೆಗಳಿರುತ್ತೆ. ಗೊತ್ತಿಲ್ದಂಗೆ ಹಣ ತೊಗೊತಾ ಇದ್ದರೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕಾಗಿರುವಂಥ ಒಂದು ಸಮಯ ಇದಾಗಿರುತ್ತೆ. 1 ತಿಂಗಳುಗಳ ಕಾಲ ಸೂರ್ಯ ಬದಲಾವಣೆ ಆಗೋವರೆಗೂ ಕೂಡ ಈ ಸಮಸ್ಯೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ಇನ್ನು ಮನೆಯ ವಾತಾವರಣದಲ್ಲಿ ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅಂತಂದರೆ ಅವರಿಗೆಲ್ಲ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೆ ಮಕ್ಕಳಿಂದ ಏನಾದರೂ ಶುಭ ಸುದ್ದಿಗಳನ್ನ ಕೇಳುವಂಥದ್ದು ಕೂಡ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಯಗಳು ಕ್ರಮೇಣವಾಗಿ ಕಮ್ಮಿಯಾಗಿ ಒಬ್ಬರ ಮೇಲೊಬ್ಬರಿಗೆ ಗೌರವ ಪ್ರೀತಿ ಎಲ್ಲನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಏನಾದರೂ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದು, ಮನೆಗೆ ಸಂಬಂಧಪಟ್ಟಿದ್ದು ಕೆಲಸಗಳು ಮಾಡ್ತಾ ಇದ್ದರೆ ಅದರಲ್ಲಿ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಭೂಮಿ ತಗೊಳ್ಳೋಂಥ ಸಾಧ್ಯತೆಗಳು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಇನ್ನು ಕನ್ಯಾ ರಾಶಿಯವರು ಅಂತ ನೋಡಿದಾಗ, ಮೊದಲನೇದಾಗಿ ವಿಷ್ಣು ಸಹಸ್ರನಾಮನ ಪ್ರತಿದಿನ ಕೇಳುವಂಥದ್ದು, ಲಕ್ಷ್ಮಿ ಆರಾಧನೆ. ಯಾಕಂದರೆ 2ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ ಲಗ್ನದಲ್ಲೇ ಕೂತ್ಕೊಂಡಿರೋದ್ರಿಂದ, ನೀಚ ಸ್ಥಾನದಲ್ಲಿದ್ದರೂ ಲಗ್ನದಲ್ಲೇ ಇರೋದ್ರಿಂದ ಫಿನಾನ್ಷಿಯಲ್ ಇನ್ಕಮು ಕೂಡ ತುಂಬಾ ಚೆನ್ನಾಗಿರುತ್ತೆ. ಪ್ರತಿದಿನ ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳೋವಂಥದ್ದು, ಸ್ಪೆಷಲಿ ಶುಕ್ರವಾರದ ದಿವಸ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದನ್ನ ಮಾಡ್ಕೋಬೇಕು. ಈ ವಾರದಲ್ಲಿ ನೀವು ಗೋಧಿನ ದಾನ ಮಾಡೋದು, ಭಾನುವಾರ ದಿವಸ ಗೋಧಿನ ತೊಗೊಂಡೋಗಿ ದಾನ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದನ್ನು ಮಾಡ್ಕೊಳ್ಳೋದ್ರಿಂದ ಆಗೋ ಮೇಜರ್ ಪ್ರಾಬ್ಲಮ್ಸ್ನ ಖಂಡಿತವಾಗ್ಲೂ ಕಮ್ಮಿ ಮಾಡ್ಕೋಬೋದು. ಇನ್ನು ತುಲಾ ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಒಂದು ಕಡೆ ಫಿನಾನ್ಷಿಯಲ್ ಇನ್ಕಮ್ ಚೆನ್ನಾಗೇ ಆದರೂ ಕೂಡ ಇನ್ನೊಂದು ಕಡೆ ನಿಮಗೇನೋ ಮಾನಸಿಕವಾದ ನೆಮ್ಮದಿ ಹಾಳಾಗೋವಂಥದ್ದು, ಅಥವಾ ಏನೋ ಯೋಚನೆ ಈಡಾಗುವಂಥದ್ದು,
ಏನೋ ನಿಮಗೆ ಒಂಥರ ಮನಸ್ಥಿತಿನೇ ಚೆನ್ನಾಗಿರೋದಿಲ್ಲ. ಏನೋ ಒಂದು ಒಳ್ಳೇದು ಆಗ್ತಾ ಇದ್ರೂ ಕೂಡ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಏನೋ ಒಂಥರ ನೆಮ್ಮದಿ ಇಲ್ದಂಗೆ ಆಗೋದು. ಯಾವುದಾದ್ರೂ ಕೆಲ್ಸಕ್ಕೆ ಹೋಗಿ ಕೈ ಇಟ್ಟಾಗ ಆ ಕೆಲಸಗಳು ನಿಧಾನಗತಿನಲ್ಲಿ ಆಗುವಂಥದ್ದು, ಅಥವಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮ್ಗೇನೋ ಅವ್ರು ಹರ್ಟ್ ಆಗಂಗೆ ಮಾತಾಡ್ತಾರೆ, ಅದರಿಂದ ಮನಸ್ಥಿತಿ ಹಾಳಾಗುವಂಥದ್ದು, ಇದೆಲ್ಲವೂ ಕೂಡ ಈ ವಾರದಲ್ಲಿ ನಿಮಗೆ ಆಗ್ತಾ ಇರುತ್ತೆ. ಮತ್ತು ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಏರುಪೇರುಗಳಾಗೋದು, ಹೆಣ್ಮಕ್ಳಿಗೆ ಎಸ್ಪೆಷಲಿ ಯುಟ್ರಸ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಆದರೂ ಕೂಡ ನಿಮಗೆ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತಾ ಇರ್ತೀರಾ. ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳಾಗುತ್ತೆ, ನಿಮ್ಮ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸಗಳಾಗಬೇಕಾಗಿತ್ತು ಅಂದರೆ ಆ ಕೆಲಸಗಳಾಗುವಂಥದ್ದು, ಒಟ್ಟಿನಲ್ಲಿ ಉನ್ನತ ಅಧಿಕಾರಿಗಳಿಂದ ನಿಮ್ಗೆ ಆಗಬೇಕಾಗಿರೋ ಕೆಲಸಗಳು ಸರಾಗವಾಗಿ ಆಗ್ತಾ ಇರುತ್ತೆ. ಆದರೂ ಕೂಡ ಏನೋ ಮನಸ್ಸಿಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅನ್ನೋದು ಮಾತ್ರ ನಿಮಗೆ ತಪ್ಪಿರೋದಿಲ್ಲ. ಇನ್ನು ನಿಮಗೆ ನೋಡಿ, ಕೆಲಸದಲ್ಲೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಕೆಲಸ ಕಾರ್ಯಗಳು ಏನೇ ಬಂದರೂ ಕೂಡ ನಿಮ್ಮ ಮನಸ್ಥಿತಿ ಚೆನ್ನಾಗಿಲ್ದಿರೋದ್ರಿಂದ ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ರೆ ನಿಮ್ಮ ಮೂಡ್ ಸ್ವಿಂಗ್ ಆಗದಿರ ಕರೆಕ್ಟಾಗಿದ್ದು ನೀವು ಕೆಲಸ ಮಾಡ್ತೀರಂದ್ರೆ ಮಾತ್ರ ಒಳ್ಳೆ ಫಲಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ ನೋಡಿ, ತಾಯಿಯಿಂದ ಕೂಡ ಲಾಭ ಆಗುವಂಥದ್ದು, ತಾಯಿ ಮನೆಯಿಂದ ಏನಾದರೂ ಲಾಭ ಆಗುವಂಥದ್ದು, ಅಥವಾ ಏನಾದರೂ ನೀವು ಭೂಮಿ ತಗೊಳ್ಳುವಂಥದ್ದು, ಅಥವಾ ಭೂಮಿ ವ್ಯವಹಾರ ಮಾಡ್ತಿದ್ರೆ ಆ ವ್ಯವಹಾರದಲ್ಲಿ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ಗುರು ದೃಷ್ಟಿ ನಿಮ್ಮ ಏನೋ 6ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಕ್ರಮೇಣವಾಗಿ ನಿಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ, ಪ್ರತಿ ಶುಕ್ರವಾರ ದಿವಸ ನೀವು ಅವರೆಕಾಳನ್ನ ದಾನ ಮಾಡುವಂಥದ್ದು, ಅಂದರೆ ನಿರ್ಗತಿಕರಿಗೆ ಅವರೆಕಾಳನ್ನ ಡೊನೇಟ್ ಮಾಡುವಂಥದ್ದು, ಪ್ರತಿದಿನ ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆಗುವಂಥ ಏನು ಮಾನಸಿಕ ನೆಮ್ಮದಿ ಹಾಳಾಗ್ತಾ ಇದೆ ಅದು ಕ್ರಮೇಣವಾಗಿ ನಿಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬಂದಿದೆ, ಗುರುವಿನ ದೃಷ್ಟಿ ನೇರವಾಗಿ ಲಗ್ನದ ಮೇಲೆ ಬೀಳ್ತಾ ಇದೆ. ಎಲ್ಲರೂ ಅಷ್ಟೇ ಈ ವೃಶ್ಚಿಕ ರಾಶಿಯವರು ಅಯ್ಯೋ ನಮ್ಗೆ ಏನು ಒಳ್ಳೇದಾಗ್ತಿಲ್ಲ ಅಂತ ಅನ್ನೋರೇ ಜಾಸ್ತಿ ಆಗಿರ್ತಾರೆ. ಅದೇ ಕ್ರಮೇಣವಾಗಿ ಸ್ವಲ್ಪ ಸಮಯ ಹಿಡುತ್ತೆ. ನಿಧಾನಕ್ಕೆ ನಿಮಗೆ ಒಳ್ಳೆ ದಾರಿ ಅನ್ನೋದು ನಿಮ್ಗೆ ಇವಾಗ ಸಿಗ್ತಾ ಇದೆ. ನಿಮ್ಮ ಹೋಗಿ ಆ ದಾರಿ ತಲುಪೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏಳಿಗೆ ಒಳ್ಳೇದೆಲ್ಲನೂ ನೀವು ನೋಡ್ಬೋದು. ಮದುವೆ ಕಾರ್ಯಗಳಾಗಿರ್ಬೋದು, ಶುಭ ಕಾರ್ಯಗಳು ಯಾವುದೇ ಆಗಿರ್ಬೋದು, ಕಾರ್ಯಗಳನ್ನು ನಡೆಸುವಂಥ ಒಂದು ಸಮಯ ಆಗಿರುತ್ತೆ. ಹಾಗೆ ಗೌರ್ಮೆಂಟ್ ಕೆಲಸಗಳಾಗಿರ್ಬೋದು, ಅಥವಾ ಮೇಲಧಿಕಾರಿಗಳಿಂದ ಏನೋ ಆಗಬೇಕಾಗಿರೋ ಕೆಲಸಗಳಾಗಿರ್ಬೋದು, ಸ್ವಲ್ಪ ಸರಾಗವಾಗೋಕ್ಕೆ ಶುರು ಆಗುತ್ತೆ. ಹಾಗೆ ಹಣಕಾಸಿನ ಅಭಿವೃದ್ಧಿನೂ ತುಂಬ ಚೆನ್ನಾಗಿರುತ್ತೆ. ನೀವು ಕೈ ಇಡೋವಂಥ ಕೆಲಸಗಳು ಬೇಗ ಬೇಗ ಆಗುವಂಥದ್ದು, ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಲಾಭಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ನೀವು ನಿಮ್ಮ ಸಿಬ್ಲಿಂಗ್ಸಿಂದ ಆಗಿರ್ಬೋದು ಅಥವಾ ಸ್ನೇಹಿತರಿಂದ ಆಗಿರ್ಬೋದು ಸಹಾಯಗಳನ್ನ ಪಡೆಯುವಂಥ ಸಮಯ ಇದಾಗಿರುತ್ತೆ. ಸೊ ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ನೆಗೆಟಿವ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅದರ ರಾಶಾಧಿಪತಿ 8ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ಆಲೋಚನೆಗಳಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಆಗ್ತಾ ಇರುತ್ತೆ. ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಾ ಇರುತ್ತೆ. ನಿಮಗೆ ಯಾವುದೋ ಒಂದು ಹಣ ಬರುವಂಥ ಮೂಲ ಇರುತ್ತೆ, ಅಯ್ಯೋ ಇದು ಬರುತ್ತೋ ಬರಲ್ವೋ ಅನ್ನೋ ಯೋಚನೆ ಜಾಸ್ತಿ ಆಗಿಬಿಟ್ಟಿರುತ್ತೆ. ಬಟ್ ಸಮ್ಟೈಮ್ಸ್ ಬರ್ಬೋದು, ಸಮ್ಟೈಮ್ಸ್ ಕೈ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ತಕ್ಕ ಪ್ರಿಕಾಷನ್ನ ನಾನು ಹೇಳ್ಕೊಡ್ತೀನಿ, ಲಾಸ್ಟಿಗೆ ಅದನ್ನು ನೀವು ಮಾಡ್ಕೊಂಡು ಹೋಗಿ. ಏನು ಪರಿಹಾರ ಮಾಡ್ಕೋಬೇಕು ಇದಕ್ಕೆಲ್ಲ ಅಂತಂದರೆ, ಪ್ರತಿದಿನವೂ ಕೂಡ ಸುಬ್ರಹ್ಮಣ್ಯ ಅಷ್ಟಕಂ ಅಂತ ಬರುತ್ತೆ, ಅದನ್ನು ಕೇಳೋದು ಅಥವಾ ಹೇಳ್ಕೊಳ್ಳೋದು. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳೋದು, ಇದು ಒಂದೇ ಸಾಕು ನಿಮಗೆ ಈ ವಾರದಲ್ಲಿ. ಇದರಿಂದ ನಿಮಗೆ ಬರುವಂಥ ಮೇಜರ್ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಾಧಿಪತಿ 8ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಸೊ ನಿಮಗೆ ಏನಾಗ್ತಾ ಇರುತ್ತೆ ಅಂತಂದರೆ, ಒಳ್ಳೆಯದು ಕೆಟ್ಟದು ಎರಡೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾನೆ ಹೋಗ್ತಾ ಇರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಜಾಸ್ತಿ ಆಗುತ್ತೆ, ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಷ್ಟೊಂದು ಆಗ್ತಿದೆ ಏನಪ್ಪ ಮಾಡೋದು ಅಂದರೆ ಸ್ವಲ್ಪ ಮೌನ ವಹಿಸಿ, ಸ್ವಲ್ಪ ತಾಳ್ಮೆ ತಗೊಳ್ಳಿ. ಮೊದಲೇ 2ನೇ ಮನೆಗೆ ನಿಮಗೆ ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ ನಿಮ್ಮ ಮಾತು ಕೂಡ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಆದರೂ ಕೂಡ ಸ್ವಲ್ಪ ನೇರ ನುಡಿಯೋರು ಜಾಸ್ತಿ ಆಗಿರ್ತೀರ. ನೀವು ಒಂಚೂರು ಈ ಸಮಯ ನಮ್ದಲ್ಲ, ಈ ಸಮಯದಲ್ಲಿ ನಾವೇನು ಮಾತಾಡಬಾರ್ದು ಅನ್ನೋ ಡಿಸಿಷನ್ ತೊಗೊಂಡ್ರೆ ಸಾಕು. ನಿಮಗೆ ಮನೇಲಾಗೋ ಮೇಜರ್ ಪ್ರಾಬ್ಲಮ್ಸ್ನ ಖಂಡಿತವಾಗ್ಲೂ ನೀವು ಕಮ್ಮಿ ಮಾಡ್ಕೋಬೋದು. ನಿಮಗೆ ಭೂಮಿಯಿಂದ ಏನು ತಡೆಗಳಾಗ್ತಾ ಇತ್ತು ಅದು ಕೂಡ ನಿಮಗೆ ಇನ್ಮೇಲೆ ಸರಾಗವಾಗಿ ಕೆಲಸಗಳಾಗಕ್ಕೆ ಶುರು ಆಗುತ್ತೆ. ಏನೋ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿತ್ತು, ಅಥವಾ ಯಾವುದೋ ನಮಗೆ ಸೆಟ್ ಆಗುವಂಥ ಭೂಮಿ ಸಿಕ್ಕಿಲ್ಲ, ಮನೆ ಸಿಕ್ಕಿಲ್ಲ, ಇದೆಲ್ಲ ಸಮಸ್ಯೆಗಳಿಗೂ ಕೂಡ ನಿಧಾನವಾಗಿ ಅದನ್ನು ಕೂಡ ಒಳ್ಳೆಯದಾಗ್ತಾ ಬರ್ತಾ ಇರುತ್ತೆ. ಇನ್ನು ಆರೋಗ್ಯ ದೃಷ್ಟಿ ಅಂತ ಬಂದಾಗ ಶುಗರ್ ಆಗಿರ್ಬೋದು, BP ಆಗಿರ್ಬೋದು ಜಾಸ್ತಿ ಆಗೋ ಸಾಧ್ಯತೆಯೂ ಇರುತ್ತೆ. ಅಥವಾ ಇಲ್ಲ ಅಂತಂದರೆ ಅದೊಂದು ಬಾರ್ಡರ್ ಲೆವೆಲ್ಗೆ ಬರುವಂಥ ಸಾಧ್ಯತೆಯೂ ಇರುತ್ತೆ. ಆರೋಗ್ಯದಲ್ಲಿ ಗಮನ ಕೊಡಬೇಕು, ಆಹಾರ ಕ್ರಮಗಳನ್ನ ಕರೆಕ್ಟಾಗಿ ಇಟ್ಕೊಬೇಕಾಗಿ ಬರುತ್ತೆ. ಏನೇ ಆದರೂ ಸ್ಪಿರಿಚುವಲ್ ಟ್ರಾವೆಲ್ ಮಾಡೋದು ಮಾತ್ರ ನೀವು ತಪ್ಪಿಸಲ್ಲ. ನೀವು ಅಂದ್ಕೊಂಡಿದ್ದ ದೇವಸ್ಥಾನಗಳಿಗೆ ಹೋಗಲೇಬೇಕು, ಹೋಗೇ ತೀರ್ತೀರಾ. ಫಾರಿನ್ ಟ್ರಿಪ್ಸ್ ಮಾಡಬೇಕು ಅಂತ ಐಡಿಯಾ ಮನಸ್ಸಲ್ಲಿದೆ, ಅದನ್ನು ಕೂಡ ಮಾಡೇ ತೀರ್ತೀರಾ. ಅಂದರೆ ಅಂದ್ಕೊಂಡಿದ್ದ ತಕ್ಷಣ ಹೋಗ್ಬಿಡ್ತೀರಾ ಅಂದರೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಹೋಗ್ತೀರಾ. ಪ್ರಯತ್ನ ಪಡೋದೊಂದೇ ನಿಮ್ಗೆ ಬ್ಯಾಲೆನ್ಸ್ ಇರೋದು. ಇನ್ನು ಪರಿಹಾರ, ಕೆಲವೊಂದು ಸಮಸ್ಯೆಗಳು ಕೂಡ ಇದೆ, ಜಗಳಗಳಾಗುತ್ತೆ ಮನೆಯಲ್ಲಿ, ಇದೆಲ್ಲ ಏನು ಹೇಳಿದೆ. ಇದಕ್ಕೇನು ಪರಿಹಾರ
ಪರಿಹಾರ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ನೀವು ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಪ್ರತಿ ದಿನವೂ ಕೂಡ ಗುರುಗಳ ಮಂತ್ರ ಪಠನೆ ಮಾಡ್ಕೊಳ್ಳಿ. ಕಡಲೆಕಾಳನ್ನ ಡೊನೇಟ್ ಮಾಡಿ, ಅಂದರೆ ನಿರ್ಗತಿಕರಿಗೆ, ನೀಡ್ಫುಲ್ ಪೀಪಲ್ಗೆ ಕಡಲೆಕಾಳನ್ನ ತೊಗೊಂಡೋಗಿ ಕೊಡೋದ್ರಿಂದನೂ ಕೂಡ, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದು, ಕುಜ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಹೇಳ್ಕೊಳ್ಳೋದ್ರಿಂದನೂ ಕೂಡ ಮನೇಲಿ ಆಗ್ತಿರೋಂತಹ ಜಗಳಗಳು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು ಮಕರ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಮಕರ ರಾಶಿಯವರಿಗೆ ರಾಶಾಧಿಪತಿ ಶನಿ ಆಗಿರ್ತಾನೆ. ಶನಿ ನಿಮ್ಮ 3ನೇ ಮನೆಯಲ್ಲಿ ಕುತ್ಕೊಂಡಿದ್ರು ಗುರುವಿನ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇದೆ. ಇಷ್ಟು ದಿವಸ ಇದ್ದಂಥ ಕಷ್ಟಗಳು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ವೈಮನಸ್ಸುಗಳು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಒಬ್ಬರ ಮೇಲೊಬ್ಬರಿಗೆ ಗೌರವ ವಿಶ್ವಾಸ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರೋದು, ಆಪ್ರೇಷನ್ಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಗುರುದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೂಡ ಸಿಗ್ತಾ ಇರುತ್ತೆ. ತುಂಬ ಯೋಚನೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಇನ್ನು ನೋಡಿ, ನಿಮ್ಮ ರಾಶಾಧಿಪತಿ ಮೇಲೂ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಮೇಜರ್ ಪ್ರಾಬ್ಲಮ್ಗಳನ್ನ ಖಂಡಿತವಾಗ್ಲೂ ಕಮ್ಮಿ ಮಾಡ್ತಾ ಹೋಗ್ತಾ ಇರ್ತಾನೆ. ಮಾತನ್ನು ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು. ನೀವು ಸ್ವಲ್ಪ ರ್ಯಾಶಾಗಿ ಮಾತಾಡೋದು ಜಾಸ್ತಿ ಆಗಿರುತ್ತೆ. ನೀವು ಇದರಿಂದನೇ ಸ್ವಲ್ಪ ಕುಟುಂಬದಲ್ಲಿ ನಿಮ್ಮ ಮೇಲೆ ವೈಮನಸ್ಸುಗಳು ಬರೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಸಾಫ್ಟಾಗಿ ಮಾತಾಡೋದನ್ನ ನೀವು ರೂಢಿ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳೇ ಬರೋದಿಲ್ಲ. ಈ ವಾರದಲ್ಲಿ ಭೂಮಿಯಿಂದ ಲಾಭ ಬರುವಂಥದ್ದಾಗಿರ್ಬೋದು, ಅಥವಾ ಏನೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಆ ಕೆಲಸಗಳಲ್ಲೆಲ್ಲ ಯಶಸ್ಸು ಸಿಗುವಂಥದ್ದಾಗಿರ್ಬೋದು. ನೀವೇ ಒಂದು ಲಾಭ ಅನ್ನೋ ಥರ ಆಗ್ಬಿಟ್ಟಿರ್ತೀರಿ. ನೀವೇನು ಕೆಲಸಕ್ಕೆ ಕೈ ಇಟ್ಟರು ಆ ಕೆಲಸದಲ್ಲೆಲ್ಲ ಸಕ್ಸಸ್ ಸಿಗುವಂಥ ಒಂದು ಉತ್ತಮವಾದ ಸಮಯ ಆಗಿರುತ್ತೆ. ಮನೆ ವಾತಾವರಣನೂ ಕೂಡ ತುಂಬಾ ಅದ್ಭುತವಾದ ಒಂದು ವಾತಾವರಣನ ಈ ವಾರದಲ್ಲಿ ನೀವು ನೋಡ್ಬೋದು. ಇನ್ನು ಪರಿಹಾರವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳಾಗ್ತಿದೆ. ಇದಕ್ಕೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ ಗಣಪತಿ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಪ್ರತಿ ಮಂಗಳವಾರದ ದಿವಸ ಬೀದಿ ನಾಯಿಗಳಿಗೆ ಆಹಾರ ಹಾಕುವಂಥದ್ದು, ಮನೆಯಲ್ಲಿ ಪ್ರತಿದಿನ ಓಂ ಗಂ ಗಣಪತಿಯೇ ನಮಃ ಅನ್ನೋಂಥ ಮಂತ್ರ ಪಠನೆ ಮಾಡ್ಕೊಳ್ಳೋವಂಥದ್ದು, ಮತ್ತು ಶನೈಶ್ವರನ ಶನಿ ಗಾಯತ್ರಿ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ನಿಮಗೆ ಬರುವಂತಹ ಮೇಜರ್ ಪ್ರಾಬ್ಲಮ್ನ ರಿಲೀಸ್ ಮಾಡ್ಕೋಬೋದು. ಇನ್ನು ಕುಂಭರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಕುಂಭರಾಶಿಯವರಿಗೆ ಲಗ್ನದಲ್ಲೇ ರಾಹು, ಸಪ್ತಮದಲ್ಲಿ ಕೇತು, ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂಥದ್ದು, ಆರೋಗ್ಯದಲ್ಲಿ ಏರುಪೇರುಗಳು, ಸ್ವತಃ ಇವರಿಗೆ ಸ್ಟಮಕಲ್ಲಿ ಏನಾದರೂ ಪ್ರಾಬ್ಲಮ್ ಆಗೋದು, ಹೆಡ್ಡೇಕ್ ಬರುವಂಥದ್ದು, ಕಣ್ಣಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗೆ ಮಾತು ಕೂಡ ಅಷ್ಟೇ, ಸ್ವಲ್ಪ ರ್ಯಾಶಾಗೂ ಮಾತಾಡ್ತೀರಾ, ಸ್ವಲ್ಪ ಸಾಫ್ಟಾಗೂ ಮಾತಾಡ್ತೀರಾ. ಈ ರೀತಿಯಾದ ಕೆಲವು ಮಾತುಗಳಿಂದ ಏನಾಗಿರುತ್ತೆ, ಈ ವ್ಯಕ್ತಿ ನಂಬಬೇಕಾ ನಂಬಾರ್ದ, ಏನಪ್ಪ ಈ ವ್ಯಕ್ತಿ ಈ ರೀತಿ ಅನ್ನೋ ಥರ ಆಗೋಗ್ಬಿಡುತ್ತೆ ನಿಮ್ಮ ಜೀವನದಲ್ಲಿ. ನಿಮ್ಮ ಮಾತಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳಿಲ್ದಿರ, ಅಷ್ಟೇ ನೀವು ಕೊಡೋವಂಥ ಒಂದು ಮಾತೇನಿರುತ್ತೆ ಆ ಮಾತಲ್ಲಿ ಯಾವುದೇ ಬದಲಾವಣೆಗಳಿಲ್ದಿರ ಒಂದೇ ರೀತಿಯಲ್ಲಿ ನೀವು ಮಾತಾಡ್ತಿದ್ರೆ ಈ ರೀತಿ ಸಮಸ್ಯೆಗಳು ಖಂಡಿತವಾಗ್ಲೂ ನಿಮಗೆ ಬರೋದಿಲ್ಲ. ಹಾಗೆ ಭೂಮಿಯಿಂದ ಏನಾದರೂ ಲಾಭಗಳಾಗುವಂಥದ್ದು, ಭೂಮಿ ತಗೊಳ್ಳೋದು, ಮಾರೋದು, ಇದೆಲ್ಲದಕ್ಕೂ ಅವಕಾಶಗಳು ಸಿಕ್ಕುತ್ತೆ. ಆದರೆ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಏನಾದರೂ ಅವ್ರಿಗೆ ಹೊಸ ಗಾಡಿಗಳೇನಾದ್ರು ಕೊಡಿಸೋವಂಥದ್ದು, ಅದರಲ್ಲಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು, ಏನಾದರೂ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋವಂಥದ್ದು, ಮೈಯಿಂದ ರಕ್ತಗಳು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ದಯವಿಟ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕಂದರೆ ಈಗ ಕುಜಗ್ರಹ ಬದಲಾವಣೆ ಆಗೋವರೆಗೂ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ತುಂಬ ಒಳ್ಳೆಯದು. ಮಕ್ಕಳುಗಳ ಜೊತೆನಲ್ಲೂ ಕೂಡ ವೈಮನಸ್ಸುಗಳು ಬರೋ ಸಾಧ್ಯತೆಗಳಿರುತ್ತೆ. ಕೆಲವರಿಗೆಲ್ಲ ಏಜಿಗೆ ಬಂದಿರೋ ಮಕ್ಕಳು ಇರ್ತಾರೆ, ಕೆಲವರು ಮದುವೆ ಆಗಿರೋಂಥ ಮಕ್ಕಳುಗಳು ಕೂಡ ಇರ್ತಾರೆ. ಸೊ ಹಾಗಾಗಿ ಈ ಸಮಯ ನಮ್ದಲ್ಲ ಅಂತ ಈ ಸಮಯ ಬಿಟ್ಬಿಡಿ. ಅದಾದಮೇಲೆ ನಿಮ್ಗೆ ಹೆಂಗೆ ಬೇಕೋ ನೀವು ಆ ರೀತಿ ಇರ್ಬೋದು. ಇನ್ನು ನೀವೇನಾದರೂ ಕೆಲಸಕ್ಕೆ, ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಕೆಲಸಗಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ನಾನು ಹೇಳಿದೆ ಮೊದಲೇ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸೆ ಬರುತ್ತೆ ಅಂತ. ಅದೇ ರೀತಿಯಲ್ಲಿ ಸೂರ್ಯನು ತನ್ನ ಸ್ವಂತ ಮನೆ ಆಗಿರುವಂತಹ ಸಿಂಹರಾಶಿನಲ್ಲೇ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಕೋಪತಾಪನೂ ಜಾಸ್ತಿ ಆಗಿರುತ್ತೆ. ಜಗಳಗಳು ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆಯೂ ಇರುತ್ತೆ. ದಯವಿಟ್ಟು ಈ ವಾರದಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ. ಆರೋಗ್ಯ ಸಮಸ್ಯೆ ಅಂದರೆ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು, ಹೆಣ್ಮಕ್ಳಿಗೆ ಯುಟ್ರಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಂಟರ್ನಲ್ ಆರ್ಗನ್ಸಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಆದರೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀರಾ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಎಲ್ಲನೂ ಮಾಡೋದಕ್ಕೆ ಆರೋಗ್ಯನೂ ಚೆನ್ನಾಗಿರಬೇಕು, ಮನಸ್ಥಿತಿನೂ ಚೆನ್ನಾಗಿರೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದ್ರ ಕಡೆ ಜಾಸ್ತಿ ನೀವು ಫೋಕಸ್ ಮಾಡಬೇಕಾಗಿ ಬರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಪ್ರತಿದಿನ ನೀವು ಶನಿ ಗಾಯತ್ರಿ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ಆಂಜನೇಯನ ಸ್ಮರಣೆ ಮಾಡೋದ್ರಿಂದನೂ ಕೂಡ ನಿಮಗೆ ಬರುವಂಥ ಮೇಜರ್ ಪ್ರಾಬ್ಲಮ್ನ ನೀವು ಕಡಿಮೆ ಮಾಡ್ಕೋಬೋದು. ಇನ್ನು ಮೀನ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ಈಗ ಆಲ್ರೆಡಿ ನಿಮಗೆ ಗುರುವಿನ ದೃಷ್ಟಿ ಲಗ್ನದ ಮೇಲೆ ಬಿದ್ದಿದೆ. ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ನಿಮಗೆ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು ಯಾವುದಾದ್ರೂ ಆಗಿರ್ಬೋದು, ಹೋಮ ಹವನಗಳಾಗಿರ್ಬೋದು, ಮದುವೆ ಮಾತುಕತೆಗಳಾಗಿರ್ಬೋದು, ಈ ರೀತಿ ಶುಭ ಕಾರ್ಯಗಳಾಗೋದ್ರಿಂದ ಖರ್ಚು ಕೂಡ ಅಷ್ಟೇ ಜಾಸ್ತಿ ಆಗ್ತಾ
ಇರುತ್ತೆ. ಲಗ್ನದಲ್ಲಿರುವಂತಹ ಶನಿ ಸ್ವಲ್ಪ ಮಂದತ್ವನ ಕೊಟ್ಟರು, ನಿಧಾನಗತಿನ ಕೊಟ್ಟರು ಕೂಡ ಈಗ 12ನೇ ಮನೆನ ನೋಡೋದ್ರಿಂದ ಸ್ವಲ್ಪ ಏನು ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ರಾಹುನು 12ನೇ ಮನೇಲಿದ್ದಾನೆ, ಫಾರಿನ್ ಟ್ರಿಪ್ಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋ ಕೆಲಸ ಯಥೇಚ್ಛವಾಗಿ ಅದು ತಗೋ ಇದು ತಗೋ ಅಂತ ಉತ್ತೇಜನ ಜಾಸ್ತಿ ಕೊಡ್ತಾ ಇರ್ತಾನೆ. ಇದರಿಂದ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ಲಾಭದಲ್ಲಿ ಏನೂ ಕೊರತೆ ಆಗೋದಿಲ್ಲ. ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿದೆ, ಹಾಗಾಗಿ ಒಳ್ಳೆ ಲಾಭನೂ ಬರ್ತಾ ಇರುತ್ತೆ, ಅದೇ ರೀತಿ ಖರ್ಚು ಕೂಡ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಸಾಮರಸ್ಯ ಜಾಸ್ತಿ ಆಗುತ್ತೆ, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಹೊರಗಡೆ ಒಂದು ಟ್ರಾವೆಲ್ ಮಾಡ್ಕೊಂಡು ಬರೋದು ಅಥವಾ ಏನಾದರೂ ಶುಭ ಕಾರ್ಯಗಳಿಗೆ ಜೊತೆಯಲ್ಲಿ ಹೋಗುವಂಥದ್ದು, ಒಳ್ಳೆ ಡ್ರೆಸ್ ಮಾಡ್ಕೊಂಡು ಓಡಾಡುವಂಥದ್ದು, ಇದೆಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಕೋಬೋದು. ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಅಪ್ಲೈ ಮಾಡ್ತಾ ಇದ್ದರೆ ಅದೆಲ್ಲದಕ್ಕೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವಂಥದ್ದಾಗಿರ್ಬೋದು, ಇದೆಲ್ಲದಕ್ಕೂ ತುಂಬ ಒಳ್ಳೆ ಸಮಯ ಆಗಿರುತ್ತೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅಥವಾ ಗೌರ್ಮೆಂಟ್ ಉದ್ಯೋಗದಲ್ಲಿ ಆಲ್ರೆಡಿ ಇದ್ದೀರಾ ಅಂತಂದರೆ ಏನಾದರೂ ಪ್ರಮೋಷನ್ ಸಿಗೋ ಚಾನ್ಸಸ್ ಇರುತ್ತೆ. ಮೇಲಧಿಕಾರಿಗಳಿಂದ ಏನಾದರೂ ಒಳ್ಳೆ ಕೆಲಸಗಳಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ತುಂಬ ಉತ್ತಮವಾದ ಸಮಯನೇ. ಕೆಲವು ಪ್ರಾಬ್ಲಮ್ಸ್ ಏನು ಅಂತಂದರೆ ಖರ್ಚು ಜಾಸ್ತಿ ಆಗ್ತದೆ ಅನ್ನೋದೊಂದೇ ಮೇಜರ್ ಪ್ರಾಬ್ಲಮ್ ಆಗಿರುತ್ತೆ ಏನು ಮೀನರಾಶಿಯವರಿಗೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನೀವು ಪ್ರತಿದಿನವೂ ರಾಹುವಿನ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ದುರ್ಗಾದೇವಿಯ ಆರಾಧನೆನ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು, ಶನಿ ಗಾಯತ್ರಿ ಮಂತ್ರನ ಪಠನೆ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಆಗ್ತಿರೋಂಥ ಖರ್ಚುಗಳಲ್ಲಿ ಖಂಡಿತವಾಗ್ಲೂ ರೆಡ್ಯೂಸ್ನ ಮಾಡ್ಕೋಬೋದು. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ಸೊ ನೀವೇನಾದರೂ ನಿಮ್ಮ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೋದು. ಏನಕ್ಕೋಸ್ಕರ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡಿದ್ರೆ, ನಾವು ಇವಾಗ ಹೇಳಿರುವಂಥದ್ದು ಈಗೇನು ನಿಮಗೆ ಗೋಚಾರದಲ್ಲಿ ಫಲಗಳು, ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ಏನಾಗಿದೆ ಅದಕ್ಕೆ ತಕ್ಕನಾದ ಫಲಗಳನ್ನ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನದ ಏನಾಗಿರುತ್ತೋ ಅದರ ಆಧಾರದ ಮೇಲೆ ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಇನ್ನಷ್ಟು ಉತ್ತಮ ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.